ಏನ್ ಗುರು, ಈಗಿನ ಕಾಲದ ಮಕ್ಕಳು ಫೋನ್ ಒಂದು ಇದ್ರೆ ಸಾಕು. ತಂದೆ ತಾಯಿ ಯಾರ ಮಕ್ಕಳು ಇರ್ತಾರೆ, ಮಕ್ಕಳು ಆಡ್ತಾರೆ ಅಂತ ಹೇಳಿ ಅವ್ರನ್ನ ಸಮಾಧಾನ ಮಾಡೋದಕ್ಕೋಸ್ಕರ ಫೋನ್ ಎಲ್ಲ ಕೊಡಕ್ ಹೋಗ್ಬೋದು. ತೊಂದರೆ ಅನುಭವಿಸಿ ನೀವೇ ಹಾಳಾದ್ಮೇಲೆ ತುಂಬಾನೇ ತೊಂದರೆ ಅನುಭವಿಸ್ತೀರ. ಇವಾಗಲೇ ಎಚ್ಚರಿಸ್ಕೊಳ್ರಿ ಎಲ್ಲರೂ. ये देखो मोबाइल से क्या हाल हो गया इस बच्चे का, देख रहे हो आप? ये देखो, ये मैंने मोबाइल ले लिया। ಇವತ್ತಿಂದ ಮಕ್ಕಳ ಕೈಗೆ ಫೋನ್ ಕೊಡೋದನ್ನ ನಿಲ್ಲಿಸಿ. ಹಾಳಾಗೋದು ಫೋನ್ ಅಲ್ಲ, ನಿಮ್ಮ ಮಕ್ಕಳು ಹಾಳಾಗೋದು. ಹಾಳಾದ ಮೇಲೆ ಕೊರಗೋ ಪರಿಸ್ಥಿತಿಯನ್ನು ತಂದ್ಕೋಬೇಡಿ. ನಿಮ್ಮ ಮಕ್ಕಳು ನೆಲಕ್ಕೆ ಬಿದ್ದು ಒದ್ದಾಡಿದ್ರೂ ಫೋನ್ ಕೊಡಬೇಕು. ಅವರಿಗೆ ಆಟ ಆಡೋದಕ್ಕೆ ಬೇಕಾದ್ರೆ ಬಿಡಿ. ಫೋನ್ ಅತಿ ಹೆಚ್ಚು ಯೂಸ್ ಮಾಡಿ ನೋಡ್ತಾ ಕಣ್ಣು ಕೂಡ ಹಾಳಾಗುತ್ತೆ. ಕಣ್ಣಿಗೆ ಬ್ರೈನ್ಗೆ ಲಿಂಕ್ ಇರುವಂಥ ನರಗಳು ಎಲ್ಲ ವೀಕ್ನೆಸ್ ಆದಮೇಲೆ ಬ್ರೈನ್ ಕೂಡ ಹಾಳಾಗುತ್ತೆ, ಕಣ್ಣು ಕೂಡ ಹಾಳಾಗುತ್ತೆ. ತಂದೆ ತಾಯಿ ಮೇಲೆ ಪ್ರೀತಿ ಹೆಚ್ಚಾಗುವಂತೆ ಮಕ್ಕಳನ್ನು ಬೆಳೆಸಿ. ಫೋನ್ ಮೇಲೆ ಪ್ರೀತಿ ಹೆಚ್ಚಾಗುವಂತೆ ಬೆಳೆಸಬೇಡಿ. 90ರ ದಶಕದ ಮಕ್ಕಳು ಎಷ್ಟು ಚೆಂದ ಆಟ ಆಡ್ತಿದ್ರು. ಲಗೋರಿ ಆಟ, ಮರಕೋತಿ ಆಟ, ಮಣ್ಣಲ್ಲಿ ಮನೆ ಕಟ್ಟುವ ಆಟ, ಇನ್ನು ನಾನಾ ಥರಗಳ ಆಟಗಳನ್ನು ಆಡ್ತಿದ್ರು. ಈಗಿನ ಕಾಲದ ಮಕ್ಕಳಿಗೆ ಫೋನ್ ಒಂದಿದ್ರೆ ಸಾಕು, ಆ ಊಟಗಡ ನೀರುಗಡ ಆ ಪರಿಸ್ಥಿತಿ ಬಂದೈತಿ ಈಗಿನ ಕಾಲದಲ್ಲಿ ಮಕ್ಕಳು. ಸೊ ತುಂಬ ಹುಷಾರಾಗಿರಿ ತಂದೆ ತಾಯಿಗಳು. ಸೊ ಆದಷ್ಟು ನಿಮ್ಮ ಮಕ್ಕಳ ಕೈಗೆ ಫೋನ್ ಕೊಡೋದನ್ನ ನಿಲ್ಲಿಸಿ. ನಿಮ್ಮ ಮಕ್ಕಳ ಹಾಳಾದ್ಮೇಲೆ ತುಂಬಾನೇ ಕಷ್ಟಪಡ್ತೀರ. ಆ ಪರಿಸ್ಥಿತಿನ ಯಾವತ್ತೂ ತಂದ್ಕೊಬೇಡ್ರಿ. ಇದೇ ಥರ ಹೆಚ್ಚಿನ ವಿಡಿಯೋಗೋಸ್ಕರ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.